forever on fire. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗಿ 2 ದಿನ ಕಳೀತಾ ಬಂತು. ಈ ಮೂಡ ಟೆನ್ಷನ್ ಇದ್ದಂತ ಸಿಎಂ ಸಿದ್ದರಾಮಯ್ಯನವರು ಸ್ವಲ್ಪ ರಿಲೀಫ್ ಆಗಿ ಮಾತನಾಡ್ತಾ ಇದ್ದಾರೆ. ಮೂಡ ಟೆನ್ಷನ್ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಮೈಸೂರು ರೌಂಡ್ಸ್ ಅನ್ನ ಹಾಕಿದ್ದಾರೆ. ಎಫ್ಐಆರ್ ಸಂಕಷ್ಟದಲ್ಲೂ ಹಾಸ್ಯ ಚಟಾಕಿಯನ್ನ ಹಾರಿಸಿದ್ದಾರೆ ಸಿದ್ದರಾಮಯ್ಯನವರು. ಎಫ್ಐಆರ್ ಆದ ದಿನ ಸ್ವಲ್ಪ ನರ್ವಸ್ ಅಥವಾ ಟೆನ್ಷನ್ ಅಥವಾ ಸ್ವಲ್ಪ ಡಲ್ ಆಗಿದ್ದಂತ ಸಿದ್ದರಾಮಯ್ಯನವರು, ಮೂಡ್ ಔಟ್ ಆಗಿದ್ದಂತ ಸಿದ್ದರಾಮಯ್ಯನವರು ಈಗ ನಾರ್ಮಲ್ ಆಗಿದ್ದಾರೆ. ಮೈಸೂರು ಮೆಡಿಕಲ್ ಕಾಲೇಜು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದರು. ನನಗೆ ವೈದ್ಯನಾಗುವ ಆಸೆ ಇತ್ತು ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಕಾಲೇಜಿನಲ್ಲಿ ನನಗೆ ಓದಬೇಕು ಅಂತ ಬಹಳ ಆಸೆ ಇತ್ತು. ನಮ್ಮೂರಿನವರು ಇಲ್ಲಿ ಓದ್ತಾ ಇದ್ರು, ಅದಕ್ಕೆ ನಾನು ಇಲ್ಲೇ ಬರಬೇಕು ಅಂತ ಇದ್ದೆ. ಆದ್ರೆ ಈ ಹಿಂದೆ ಈ ಕಾಲೇಜಿನಲ್ಲಿದ್ದಂಥ ಕ್ಯಾಂಟೀನ್ಗೆ ಬರ್ತಾ ಇದ್ದೆ. 19 ಪೈಸೆಗೆ ದೋಸೆ ಸಿಗ್ತಾ ಇತ್ತು ಅಂತ ಹಳೆಯ ದಿನಗಳನ್ನ ಮೆಲುಕು ಹಾಕಿದ್ದಾರೆ ಸಿಎಂ. ಈ ಕಾಲೇಜು ಪ್ರಾರಂಭವಾದಾಗ ಇದ್ದ ವಿದ್ಯಾರ್ಥಿಗಳು ಯಾರು ಈಗ ಬದುಕಿಲ್ಲ. ಬದುಕಿರಲೇಬೇಕು ಅಂದ್ರೆ ಅವ್ರಿಗೆ ಕನಿಷ್ಠ 118 ವರ್ಷ ಆಗಿರಬೇಕು. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ತಿಮ್ಮಯ್ಯ ಇದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿ. ಇಲ್ಲಿಗೆ ಬೇಗ ಬರಬೇಕು ಅಂತ ಇನ್ನೊಂದು ಬೇರೆ ಕಾರ್ಯಕ್ರಮದಿಂದ ಹೊರಟ್ರು. ಬಹುಶಃ ಸೂಟ್ ಹಾಕೊಂಡು ಬರಕ್ಕೆ ಬಂದ್ರು ಅನ್ಸುತ್ತೆ ಅಂತ ತಮಾಷೆ ಮಾಡಿದ್ದಾರೆ. ನಾನು ಪಕ್ಕದಲ್ಲಿ ಹೈಸ್ಕೂಲ್ ಓದ್ತಾ ಇದ್ದೆ, ವಿದ್ಯಾವರ್ಧಕ ಹೈಸ್ಕೂಲ್. ಇಲ್ಲಿ ಓದಬೇಕು ಅಂತ ಬಹಳ ಆಸೆ ಇತ್ತು ನನಗೆ. ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಓದಬೇಕು ಅಂತ. ಯಾಕಂದ್ರೆ ನಮ್ಮೂರಿನವನೊಬ್ಬನು ನನಗಿಂತ 1 ವರ್ಷ ಸೀನಿಯರ್ ಅವ ಹೈಸ್ಕೂಲ್ನಲ್ಲಿ, ಇದೇ ಹೈಸ್ಕೂಲಲ್ಲಿ ಓದ್ತಾ ಇದ್ದ. ಅವನು PUC ಆದಮೇಲೆ ಮೆಡಿಕಲ್ ಕಾಲೇಜ್ ಸೇರ್ಕೊಂಡ್ಬಿಟ್ಟಿದ್ದ. ನಾನು ಹೇಗಾದರೂ ಮಾಡಿ ಮೆಡಿಕಲ್ ಕಾಲೇಜಿಗೆ ಸೇರಬೇಕು ಅಂತ ಇದ್ದೆ. ಯಾಕಂದರೆ ಒಂದೊಂದು ಸಾರಿ ಇಲ್ಲಿ ಕ್ಯಾಂಟೀನ್ ಇತ್ತು, ಇಲ್ಲೊಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಕ್ಯಾಂಟೀನ್ ಇತ್ತು. ಅಲ್ಲಿಗೆ ಆ ಕಾಲದಲ್ಲಿ ನಾವು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ಬಿಡ್ತಿದ್ರು ಕ್ಯಾಂಟೀನಲ್ಲಿ ತಿಂಡಿ ತಿನ್ನಕ್ಕೆ. ಆಗ 19 ಪೈಸೆ ಕೊಟ್ಟರು ಒಂದು ಮಸಾಲೆ ದೋಸೆ ಕೊಡೋರು, 19 ಪೈಸೆ. ನಾನು 61ನೇ ಇಸ್ವಿನಲ್ಲಿ ಇಲ್ಲಿ ಹೈಸ್ಕೂಲ್ ಓದಕ್ಕೆ ಬಂದಿದ್ದೆ. ಆ ಕಾಲದಲ್ಲಿ 19 ಪೈಸೆ ಒಂದು ಮಸಾಲೆ ದೋಸೆ ಕೊಡೋರು. ಇಲ್ಲಿ ಚೆನ್ನಾಗಿ ಮಾಡ್ತಿದ್ರು ಆ ಕಾಲದಲ್ಲಿ. ನೀವು ಎಷ್ಟು ಜನ ಇದ್ದೀರೋ ಇಲ್ಲೋ ಗೊತ್ತಿಲ್ಲ ನನಗೆ. 1961 ತಿಮ್ಮಯ್ಯ 64ರಲ್ಲಿ ಸೇರ್ಕೊಂಡಿದ್ದಂತೆ, 64ನೇ ಬ್ಯಾಚ್. ಇಲ್ಲ ಅದಕ್ಕಿಂತ ಹಿಂದಿನವರು ಇರಬೇಕು ಇಲ್ಲಿ. ಒಂದಂತೂ ಸತ್ಯ, ಈ ಮೆಡಿಕಲ್ ಕಾಲೇಜು 1924ರಲ್ಲಿ ಪ್ರಾರಂಭ ಆಯ್ತಲ್ಲ, ಆಗ ವಿದ್ಯಾರ್ಥಿಯಾಗಿದ್ದವರು ಯಾರೂ ಇಲ್ಲ ಈಗ. ಯಾಕಂತಂದ್ರೆ ಕನಿಷ್ಠ 118 ವರ್ಷ ಆಗಿರ್ಬೇಕು. 100 ವರ್ಷ ಮೆಡಿಕಲ್ ಕಾಲೇಜ್ಗೆ ತುಂಬಿದೆ. ಮೆಡಿಕಲ್ ಕಾಲೇಜ್ ಸೇರ್ಬೇಕಾದ್ರೆ 18 ವರ್ಷ ಆಗಿರ್ಬೇಕು. 118 ವರ್ಷ ಅಪರೂಪವಾಗಿ ಬದುಕಿರೋದು. ಸೊ ಅದರಿಂದ ನನಗನ್ಸುತ್ತೆ 1924ರಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯಿತು. 1924ರ ಬ್ಯಾಚ್ನವರು ಯಾರೂ ಇದ್ದಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಐ ಮೇ ಬಿ ಕರೆಕ್ಟ್, ಐ ಮೇ ನಾಟ್ ಬಿ ಕರೆಕ್ಟ್.